ನನ್ನ ಆತ್ಮೀಯ ಎಲ್ಲ ಉಪನ್ಯಾಸಕರೇ, ತಮ್ಮೆಲ್ಲರಿಗೂ ಕೂಡ ಡೂ ಆರ್ ಡೈ ಲೆಕ್ಕದಲ್ಲಿ ನಾವು ಇದ್ದೇವೆ. ಆಲ್ರೆಡಿ ಈಗ ನಾವು 6,000 ಉಪನ್ಯಾಸಕರು ಇವತ್ತೇ ನಾವು 20, 15, 10, 5 ಇಲ್ಲಿವರೆಗೂ ಕೂಡ ನಾವು ಸೇವೆಯನ್ನು ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಎಲ್ಲ ಉಪನ್ಯಾಸಕರನ್ನ ಇವತ್ತೇ ಸರ್ಕಾರ ನಮ್ಮನ್ನ ಬೀದಿಗೆ ತಳ್ಳುವಂತ ಸಮಯ ಒದಗಿ ಬಂದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು 12ನೇ ತಾರೀಕಿನ ದಿನ ತಾವೆಲ್ಲರೂ ಕೂಡ ಬೆಳಗಾವಿಗೆ ಬಂದು ಆ ಒಂದು ಅಧಿವೇಶನ ಮುಂದೆ ನಾವು ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕರೆಗೆ ನಾವೆಲ್ಲರೂ ಕೂಡ ಕೊಟ್ಟು ತಾವೆಲ್ಲರೂ ಕೂಡ ಆಗಮಿಸಬೇಕು. ನಾನು ಸತ್ಯದ ಮಾತನ್ನ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ ಸರ್ಕಾರ ಆಗಿರಬಹುದು, ಸಚಿವರಾಗಿರಬಹುದು, ಅನೇಕ ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಸಾಹೇಬರಾಗಿರಬಹುದು, ಅನೇಕ ಏನಂತಂದ್ರೆ ನಮ್ಮ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲವನ್ನು ನಿಂತ್ಕೊಂಡಿರ್ತಕ್ಕಂಥ ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳಾಗಿರ್ಬೋದು. ಆದರೆ ಇಲ್ಲಿವರೆಗೂ ಕೂಡ ನಮಗೆ ಯಾರು ನ್ಯಾಯವನ್ನ ಕೊಡ್ಲಿಕ್ಕೆ ಸ್ಪಷ್ಟತೆವಾಗಿರ್ತಕ್ಕಂಥ ಮಾತನ್ನ ಯಾರು ಇವತ್ತೇ ಹೇಳ್ತಾ ಇಲ್ಲ. ಇವತ್ತೇ ನಾವು ಬೆಳಗಾವಿಗೆ 12ನೇ ತಾರೀಕಿಗೆ ಕರೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಏನಂತಂದ್ರೆ ಪಾಲ್ಗೊಂಡು ಏನಂತಂದ್ರೆ ನಮ್ಮ ಸಮಸ್ಯೆಯನ್ನ ಸಂಪೂರ್ಣ ಪರಿಹಾರ ಆಗುವವರೆಗೂ ಅವ್ರಿಗೆ ನಾವು ಬಿಡುದು ಬೇಡ. ಒಂದು ಜೀವ ಅವ್ರದ್ದು ಹೋಗ್ಬೇಕು, ಇಲ್ಲಾಂದ್ರೆ ನಮ್ದು ಹೋಗ್ಬೇಕು. ಯಾಕಂತಂದ್ರೆ ಇವುದು ನಮ್ಮ ಬದುಕಿನ ಉಳಿವಿನ ಪ್ರಶ್ನೆ ಆಗಿದೆ. ಇದು ಎಲ್ಲರಿಗೂ ಗೊತ್ತಿದೆ. 2 ಅವ್ರು ಮಾಡಲೇಬೇಕು. ಕಂಪಲ್ಸರಿ ಎಲ್ಲರೂ ಬರಬೇಕು. ಮೊನ್ನೆ ಸಾಹೇಬರು HK ಪಾಟೀಲ್ ಸಾಹೇಬರು ಕೂಡ ಕಾನೂನಿನ ಸಚಿವರು, ಸಂಸದೀಯ ಸಚಿವರಾಗಿರ್ತಕ್ಕಂಥವ್ರು, ಅವರು ಕೂಡ ಆಗಮಿಸಬೇಕು. ಎಲ್ಲರೂ ಕೂಡ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬ್ರವರು, ಬಸವರಾಜ ಹೊರಟ್ಟಿ ಸಾಹೇಬ್ರವರು, ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವರು, ಇವರೆಲ್ಲರೂ ಕೂಡ ಏನಂತಂದ್ರೆ ಕಂಪಲ್ಸರಿ ನಮ್ಮ ಕರೆಗೆ ಹೋಗಿ ಕೊಟ್ಟಾಗ ನಮ್ಮ ಒಂದು ಇದಕ್ಕೆ ಆ ಸ್ಥಳಕ್ಕೆ ಬಂದು ತಾವೆಲ್ಲರೂ ಕೂಡ ಒಂದು ಸ್ಪಷ್ಟತೆಯನ್ನು ಉತ್ತರ ಕೊಡಬೇಕು. ಅವತ್ತೇ ಬಹುಮಾನ, ಅವತ್ತೇ ಡ್ರಾ ಆಗುವಂತ ರೀತಿಯಲ್ಲಿ ಅವರು ಅವತ್ತು ಮಾಡಲೇಬೇಕು. ಇವತ್ತೇ ಕಾನೂನುಗಳಿಗೆ ನಾವು ತಲೆಯನ್ನ ಬಾಗ್ಲೇಬೇಕು. ಇವತ್ತೇ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆಯನ್ನ ಬಾಗೋಣ. ಆದ್ರೆ ಒಂದು ಮಾನವೀಯವಾಗಿರ್ತಕ್ಕಂಥ ಒಂದು ಸೇವಾ ಅನುಭವ ಮೇಲೆ ಇರ್ತಕ್ಕಂಥ ಒಂದು ಏನಂತಂದ್ರೆ ಆ ಆಧಾರದ ಮೇಲೆ ನಮ್ಮನ್ನ ಇವತ್ತೇನೈತಲ್ಲ ಕ್ಯಾಬಿನೆಟ್ಗೆ ಸರ್ಕಾರ ಇಚ್ಛಾಶಕ್ತಿಯನ್ನ ತೆಗೆದುಕೊಂಡು ಅದನ್ನ ಬದಲಾವಣೆಯನ್ನು ಮಾಡುವ ಶಕ್ತಿ ಆ ಸರ್ಕಾರಕ್ಕಿದೆ. ಯಾಕಂದ್ರೆ ಅನೇಕ ಉದಾಹರಣೆಯನ್ನು ತೆಗೆದುಕೊಂಡಾಗ, ಹಿಂದಿನ ಒಂದು ರೋಸ್ಟರ್ಗಳನ್ನು ತೆಗೆದುಕೊಂಡಾಗ ಅನೇಕ ಏನಂತಂದ್ರೆ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಏನಂತಂದ್ರೆ ಈ ಪಾರ್ಟಮ್ ಆಗಿ ದುಡ್ತಿರ್ತಕ್ಕಂಥ ಅನೇಕ ವೃತ್ತಿ ಬಾಂಧವರಿಗೆ ಏನಂತಂದ್ರೆ ಪುಲ್ಟಮನ್ನ ಮಾಡಿದ ಉದಾಹರಣೆಗಳಿದ್ದಾವೆ. ಇದೇ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ 97ರಲ್ಲಿ ಕೇವಲ ಇದೇ ರೀತಿಯಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಸೇವೆಯ ಆಧಾರದ ಮೇಲೆ ಅನೇಕ ಏನಂತಂದ್ರೆ ಅದನ್ನ ಪುಲ್ಟಮನ್ನ ಮಾಡಿದ್ರೆ ನಮಗೆ ಏನು ಬೇಡ, ಸೇವಾ ಭದ್ರತೆಯನ್ನು ಕೊಟ್ಟರೆ ಸಾಕು ಅನ್ನುವ ನಾವು ಒಂದು ಅಭಿಪ್ರಾಯದಲ್ಲಿದ್ದೇವೆ. ದಯವಿಟ್ಟು ನಿಮ್ ಜೀವ ಹೋಗ್ಬೇಕು, ಇಲ್ಲೊಂದು ನಮ್ ಜೀವ ಹೋಗ್ಬೇಕು. ಅಲ್ಲಿವರೆಗೂ ನಾವು ಮಾತ್ರ ಬಿಡುದಿಲ್ಲ. ಇದು ಏನ್ ನಾಳೆ ತೀರ್ಮಾನ 12ನೇ ತಾರೀಕಿಗೆ ತೀರ್ಮಾನ ಆಗ್ಬೇಕು. ಇದು ಹಠತೊಟ್ಟ, ಇದು ಘಟಸರ್ಪದ ರೀತಿಯಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತೀವಿ. ನಮ್ಮ ಎಲ್ಲಾ ಉಪನ್ಯಾಸಕರಲ್ಲಿ ನಾನು ಏನ್ ಕೇಳೋದೇನಂತಂದ್ರೆ ಏನಂತಂದ್ರೆ ಪ್ರತಿಯೊಬ್ಬ ಯಾರು ಬಿಡದೆ ಇವತ್ತೇ ನಮ್ಮ ಕುಟುಂಬ ಸಮೇತವೇ ಕೂಡ ನಾವು ಅಲ್ಲಿ ದಾಪುಗಾಲನ್ನು ಹಾಕೋಣ. ಒಂದು ರಣರಂಗದಲ್ಲಿ ಯಶಸ್ಸಿನ ದಾಪುಗಾಲು ಹಾಕಿ ವಿಜಯೋತ್ಸವನ ಆಚರಿಸುವಂತ ಮಾಡೋಣ. ಯಾಕಂದ್ರೆ 2 ಇಲ್ಲಿವರೆಗೂ ಕೂಡ ನೆವ ಹೇಳಿದ್ದಾರೆ, ತುಪ್ಪ ವರ್ಷಿದ್ದಾರೆ, ನಮ್ಗೇನೋ ಸಮಾಧಾನ ಮಾಡಿದರೆ ಸಮಾಧಾನ ಮಾಡುವ ಸಮಯನೂ ಇಲ್ಲ. ಇವತ್ತೇ 2 ಆಗ್ಬೇಕು. ಅವ್ರ ಜೀವರ ಹೋಗ್ಬೇಕು, ಇಲ್ಲ ನಮ್ ಜೀವರ ಹೋಗಿ 2 ಆಗ್ಬೇಕು. ಇದು ಕ್ರಾಂತಿ ಆಗ್ಬೇಕು. ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಒಂದು ದೊಡ್ಡ ಇತಿಹಾಸ ಆಗ್ಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಪಾಲ್ಗೊಂಡು ಆ ಒಂದು ಹೋರಾಟದಲ್ಲಿ ನಾವು ಯಶಸ್ಸನ್ನು ಪಟ್ಟಿನ ನಮ್ಮ ಬದುಕಿಗೆ, ನಮ್ಮ ಅಳಿವಿಗೆ, ನಮ್ಮ ಸೇವಾ ಭದ್ರತೆಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ನಾವು ಏನಂದ್ರೆ ಪೂರ್ಣಗೊಳಿಸೋಣ ಅಂತ ಹೇಳುತ್ತಾ, ಜೈ ಭುವನೇಶ್ವರಿ, ಜೈ ಜೈ ಭುವನೇಶ್ವರಿ.